ಈ ಹಾರರ್ ಸ್ಟೋರಿ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ನಡೆದ 3 ಜನ ಫ್ರೆಂಡ್ಸ್ ಅವ್ರ ನಡುವೆ ನಡೆದಿರೋಂಥ ಒಂದು ನೈಜ ಘಟನೆ. ಸೊ ರಾಜಸ್ಥಾನದಲ್ಲಿ ಈ 3 ಜನ ಫ್ರೆಂಡ್ಸು ಸೇರಿ ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡಬೇಕು ಅಂತಂದು ಒಂದು ಐಡಿಯಾನ ಮಾಡಿರ್ತಾರೆ. ಸೊ ಆ 3 ಜನ ಫ್ರೆಂಡ್ಸ್ ಹೆಸರು, ಒಬ್ಬ ಬಂದು ರಾಹುಲ್, ಇನ್ನೊಬ್ಬ ಪಿಯೂಷ್, ಇನ್ನೊಬ್ಬ ಆಶೀಶ್. ಸೊ ಈ 3 ಜನನು ಸೇರಿ ಒಂದು ಹೈವೇಯಲ್ಲಿ ಒಂದು ಡಾಬಾ ಥರ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಈ ಅನ್ಕೊಂಡಿರ್ಬೇಕಾದ್ರೆ ಈ ಜಾಗ ಬೇಕು, ಜಾಗ ಹುಡ್ಕೋಕ್ಕೆ ಒಬ್ಬ ಬ್ರೋಕರ್ನ ಸೆಟ್ ಮಾಡಿರ್ತಾರೆ. ಆ ಬ್ರೋಕರು ಜಾಗ ಎಲ್ಲ ನೋಡಿ ಇವ್ರಿಗೆ ಇನ್ಫಾರ್ಮ್ ಮಾಡ್ತಾನೆ, ಹೈವೇ ಹತ್ರ ಈ ಥರ ಒಳ್ಳೆ ಪ್ಲೇಸ್ ಇದೆ, ಈ ಪ್ಲೇಸ್ನಲ್ಲಿ ಹಾಕಿದರೆ ಚೆನ್ನಾಗಾಗುತ್ತೆ ಅಂತಂದೆಲ್ಲ ಹೇಳ್ತಾನೆ. ಅದಕ್ಕೆ ಇವರು ಅದನ್ನು ಒಪ್ಕೊಂಡು ನೋಡೋಕೆ ಹೋಗೋದು ಅಂತಂದೆಲ್ಲ ಫಿಕ್ಸ್ ಮಾಡ್ತಾರೆ. ಬಟ್ ನೋಡೋಕೆ ಹೋಗೋದ್ರಿಂದಲೇ ಆ ಬ್ರೋಕರ್ ಬರೋದಿಲ್ಲ. ಅವನದು ಏನೋ ಪರ್ಸ್ನಲ್ ಪ್ರಾಬ್ಲಮಿಂದಾಗಲಿ ಏನೋ ಆಗಲಿ, ನೀವೇ ಹೋಗ್ರಿ, ನಾನು ಬರೋದಿಲ್ಲ ಅಂತಂದು ಈ 3 ಜನ ಕೇಳ್ತಾರೆ. ಅದಕ್ಕೆ ಇರಲಿ ಬಿಡು, ಹೆಂಗೋ ಅಡ್ರೆಸ್ ಐತಿ, ಸೊ ನಾವೇ ಹೋಗೋಣ ಅಂತಂದು ಈ 3 ಜನನು ಆ ರಾಜಸ್ಥಾನದಲ್ಲಿ ಹೈವೇ ಪ್ಲೇಸ್ ಏನೈತೆ ಆ ಪ್ಲೇಸ್ ನೋಡೋಕೆ ಹೋಗಿರ್ತಾರೆ. ಸೊ ಹೋಗ್ಬೇಕಾದ್ರೆ ಅದರಲ್ಲಿ ಯಾರು ಪಿಯೂಷ್ ಅಂತ ಇರ್ತಾನಲ್ಲ, ಆ ಪಿಯೂಷಿನ ಕೆಲಸ ಏನಪ್ಪ ಅಂತಂದರೆ ಒಂದು ಗಾಡಿ ಸೆಟ್ ಮಾಡೋದು, ಹೋಗೋದಕ್ಕೋಸ್ಕರ ಒಂದು ಕಾರ್ ಸೆಟ್ ಮಾಡೋದು, ಕಾರು ಅದಕ್ಕೆ ಏನೇನಿದ್ರೆ ಸಾಮಾನು ಬೇಕೋ ಅದನ್ನೆಲ್ಲ ಸೆಟ್ ಮಾಡೋದು. ಮತ್ತು ರಾಹುಲ್ನ ಕೆಲಸ ಏನಪ್ಪ ಅಂತಂದರೆ, ರಾಹುಲ್ ಅಲ್ಲಿ ಹೋಗಿ ಉಳಿಬೇಕಲ್ಲ, ಈಗ ನೋಡೋದಂತಂದ್ರೆ ಒಂದು ದಿವಸಕ್ಕೆ ನೋಡ್ಕೊಂಬರೋಕ್ಕಾಗಲ್ಲ, ಜಾಗ ಎಲ್ಲ ಯಾವ ಥರ ಐತೆ ಅಂತಂದು. ಸೊ ಹಂಗಾಗಿ ಆ ಜಾಗ ಉಳಿಬೇಕಂದ್ರೆ ಒಂದು ಹೋಟೆಲ್ ರೂಮು ಅಥವಾ ಬುಕ್ ಮಾಡೋದಂಥದ್ದು ಕೆಲಸ ಅವನು. ಹಂಗಾಗಿ ಅವರಿಬ್ಬರು ಆ ಕೆಲಸ ಮಾಡ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಹೋಗ್ತಾರೆ. ಸೊ ಹೋಗ್ಬೇಕಾದ್ರೆ ಅವರು ರಾಹುಲ್ ಎಲ್ಲ ಬುಕ್ ಮಾಡಿರ್ತಾನೆ. ಬಟ್ ಅಲ್ಲಿ ಯಾವಾಗ ರಾಜಸ್ಥಾನದಲ್ಲಿ ಹೋಗ್ತಾರೋ ಅಲ್ಲಿ ಹೋದರೆ ಆ ಬುಕ್ ಮಾಡಿರೋ ಹೋಟೆಲಿಗೆ ಹೋದರೆ ಅಲ್ಲಿ ನಿಮ್ದು ಯಾವುದೋ ಆರ್ಡರ್ ಬುಕ್ಕೇ ಆಗಿಲ್ಲ ಅಂತ ಬಂದುಬಿಡ್ತೈತಿ ರೂಮು. ಅದಕ್ಕೆ ಎಲ್ಲರಿಗೂ ಒಂಥರ ಶಾಕ್ ಆಗ್ಬಿಡ್ತು. ಅದಕ್ಕೆ ಇಲ್ಲ, ನಾವು ಆರ್ಡರ್ ಬುಕ್ ಮಾಡಿದ್ದೀವಲ್ಲ, ಮತ್ತೆ ಯಾಕಾಗಿಲ್ಲ ಅಂತಂದು. ಅದಕ್ಕೆ ಇರಲಿ ಬಿಡು, ಇಷ್ಟು ದೂರ ಬಂದಿದ್ದೀವಿ, ಮತ್ತೆ ಹೋಗೋಕ್ಕಾಗೋದಿಲ್ಲ ಅಂತಂದು ಇಲ್ಲೇ ಆದರೂ ಒಂದು ಸಣ್ಣ ರೂಮಲ್ಲಿ ನೋಡೋಣ ಅಂತಂದು ಒಂದು ಸಣ್ಣ ಹೋಟೆಲಿಗೆ ಹೋಗ್ತಾರೆ. ಅಲ್ಲೇ ಆ ಹೋಟೆಲ್ ಹೆಸರು ಸೌಲ್ ಹೋಟೆಲ್ ಅಂತಂದು. ಆ ಸೌಲ್ ಹೋಟೆಲಿಗೆ ಹೋದಾಗ ಅಲ್ಲಿ ವಾಚ್ಮ್ಯಾನ್ ಇರ್ತಾನೆ ಸ್ಟಾರ್ಟಿಂಗು. ಆ ವಾಚ್ಮ್ಯಾನ್ ಸ್ವಲ್ಪ ಅಲ್ಲಿ ವಯಸ್ಸಾದಂಥ ವಾಚ್ಮ್ಯಾನ್, ಅವ್ನು ಜೋರ ಮಾತಾಡೋಕ್ಕಾಗೋದಿಲ್ಲ, ಆ ಥರ ವಾಚ್ಮ್ಯಾನ್. ಸೊ ಹೋಗಿ ಕೇಳ್ತಾರೆ, ನಮಗೆ ಒಂದು ದಿನಕ್ಕೆ ರೂಮ್ ಬೇಕು, ನಾವು ಈ ಥರ ಕೆಲಸದ ಮೇಲೆ ಬಂದಿದ್ದೀವಿ, ರೂಮ್ ಇದೆ ಅಂತಂದು. ಆ ರೂಮ್ ಖಾಲಿ ಇದ್ದಾವೆ ಅಂತಂದು ಹೇಳ್ತಾನೆ. ಆದರೆ ಆ ಬಿಲ್ಡಿಂಗ್ ಯಾವ ಥರ, ಆ ರೂಮ್ ಅಂದರೆ ಆ ಹೋಟೆಲ್ ಯಾವ ಥರ ಇರುತ್ತಪ್ಪ ಅಂದರೆ ಸ್ವಲ್ಪ ಹಳೆಯ ಹೋಟೆಲ್ಲು, ಯಾರೂ ಜಾಸ್ತಿ ಜನ ಯಾರೂ ಇರೋಲ್ಲ, ಆ ಥರ ಹತ್ರ ಖಾಲಿ ಬಂಗ್ಲೆ ಇದ್ದಂಗೆ ಇದೆ ಆ ಹೋಟೆಲ್. ಅದಕ್ಕೆ ಇವ್ರಿಗೂ ಒಂಥರ ಅನಿಸುತ್ತೆ. ಬಟ್ ಅನಿವಾರ್ಯ ಆಗಿರೋದ್ರಿಂದ ಹೋಗ್ತಾರೆ. ಅನಿವಾರ್ಯ ಆಗಿರೋದ್ರಿಂದ ಹೋಗಿರೋದ್ರಿಂದ ಅಲ್ಲಿ ಹೋಗಿ ಒಳಗಡೆಗೆ ಎಲ್ಲ ಮಾತಾಡಿ ಒಂದು ರೂಮ್ ತಗೊತಾರೆ. ಸೊ 3 ಜನ ಇರೋಕ್ಕೆ ಸೇರಿ ಒಂದು ರೂಮ್ ತಗೊತಾರೆ. ಒಂದು ರೂಮ್ ತಗೊಂಡಾಗ 3 ಜನನು ನಾಳೆ ಬಗ್ಗೆ ಎಲ್ಲ ಮಾತಾಡ್ತಾ ಹಂಗೆ ನಿದ್ದೆಗೆ ಹೋಗ್ತಾರೆ. ಸಡನ್ನಾಗಿ ಕದ ಬಡಿಯೋ ಸೌಂಡ್ ಆಗಿಬಿಡುತ್ತೆ ಡೋರ್ ಮುಂದೆ. ಅದಕ್ಕೆ ಯಾರಿಗೂ ಎಚ್ಚರ ಆಗೋದಿಲ್ಲ. ಮತ್ತೆ ಸ್ವಲ್ಪ ಜೋರಾಗುತ್ತೆ, ಮತ್ತೆ ಜೋರಾಗಿ ಸೌಂಡ್ ಬಂತು. ಆ ಸೌಂಡ್ ಬಂದಿರೋದು ನೋಡಿ ಒಬ್ಬನಿಗೆ, ಯಾರಿಗೆ, ರಾಹುಲ್ಗೆ ಎಚ್ಚರ ಆಗ್ತದೆ. ಸೊ ರಾಹುಲ್ ಬಂದು ಕದ ತೆಗೆದು ನೋಡ್ತಾನೆ, ಯಾರು ಇರೋದಿಲ್ಲ. ಮತ್ತು ಡೋರ್ ಸೌಂಡ್ ಎಲ್ಲಿಂದ ಬಂತು ಅಂತಂದು ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಮತ್ತೆ ಬಂದು ಮಲಗ್ತಾನೆ, ಮತ್ತೆ ಕದದ ಸೌಂಡ್ ಆಗ್ತು. ಅದಕ್ಕೆ ಇದು ಯಾರೋ ಆಟಕ್ಕೆ ಆಡ್ತಾ ಇರಬೇಕು ಅಂತಂದು ಮತ್ತೆ ಕದ ನೋಡ್ತಾನೆ. ಆ ಟೈಮಲ್ಲಿ ವೇಟರ್ ಇರ್ತಾನಲ್ಲ, ಅವ್ನು ಬಂದಿರ್ತಾನೆ, ನೀರಿಂದ ಏನಾದರೂ ಬೇಕಾ ಕೇಳೋಕ್ಕಂತಂದು. ಇಲ್ಲ, ನಾವು ಬೇಕಾದ್ರೆ ಹೇಳ್ತೀವಿ ಅಂತ ನೀವು ಹಂಗೆ ಪದೇ ಕದ ಬಡಿಬೇಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ಇಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತಂದು ಆ ವೇಟರ್ ಹೇಳ್ತಾನೆ. ಹೌದಾ ಅಂತಂದು ಮತ್ತೆ ಒಂದು ಸ್ವಲ್ಪ ಯೋಚನೆ ಮಾಡೋಕ್ಕಿಸ್ತಾನೆ ಅಷ್ಟೇ. ಅದಾದಮೇಲೆ ಮತ್ತೆ ಬಂದು ಮಲಗ್ತಾನೆ. ಸ್ವಲ್ಪ ಆಮೇಲೆ ಆ ಘಟನೆ ಆದಮೇಲೆ ಅವ್ನು ನಿದ್ದೆ ಬರೋದಿಲ್ಲ. ಆ ನಿದ್ದೆ ಬರೋದಿಲ್ಲ ಟೈಮಲ್ಲಿ ಆ ವಿಂಡೋ ಪಕ್ಕನೇ ಹೈವೇ ರೋಡ್ ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ಆ ಹೈವೇ ನೋಡ್ದಾ ಹಂಗೆ ಕೂತಿರ್ತಾನೆ, ನಿದ್ದೆ ಬರಲ್ಲ ಅಂತಂದು. ಅಲ್ಲಿ ಸಣ್ಣಗೆ ಏನೋ ಬಂದು ಲಾರಿ ಒಂದು ಕಾರ್ನ ಗುದ್ದಿದಂಗೆ ಆಗ್ಬಿಡ್ತದಂತೆ. ಸೊ ಗುದ್ದಿದಂಗೆ ಆದ ತಕ್ಷಣ ಇವನು ಫುಲ್ಲು ಚೀರ್ಬಿಡ್ತಾನೆ, ಅಯ್ಯೋ ಆಕ್ಸಿಡೆಂಟ್ ಆಯಿತು ಅಂತಂದು. ಅದಕ್ಕೆ ಆ ಫ್ರೆಂಡ್ಸ್ ಎದ್ಬಿಡ್ತಾರೆ. ಆ ಫ್ರೆಂಡ್ಸ್ ಎದ್ದ ತಕ್ಷಣ ಏನು ಆಕ್ಸಿಡೆಂಟ್ ಆಯಿತು ಅಂತಂದ ತಕ್ಷಣ ಕೆಳಗಡೆಗೆ ಹೋಗಿ ನೋಡೋಣ ಅಂತಂದು ಹೋಗಿ ನೋಡ್ತಾರೆ. ಅಲ್ಲಿ ಯಾವ ಆಕ್ಸಿಡೆಂಟು ಆಗೇ ಇರಲ್ಲ. ಆದರೆ ನೀವು ಯಾಕೆ ಹಂಗೆ ಹೇಳಿದ ಅಂತಂದು ಇವನಿಗೆ ಭಯ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿದ್ದೆ ಕಣ್ಣಲ್ಲಿ ಕನ್ಸ್ಕೊಂಡಿರ್ಬೇಕು ನೀನು, ಆ ಥರ ಈ ಥರ ಅಂತಂದು. ಇಲ್ಲ, ಆದರೆ ಇವನು ವಾದ ಮಾಡ್ತಾನೆ, ಇಲ್ಲ ನಾನು ನೋಡಿದ್ದೀನಿ 3 ಜನ ಏನೋ ಅಲ್ಲಿ ಆಕ್ಸಿಡೆಂಟ್ ಆಗ್ತು, ಒಂದು ಕಾರ್ ಬಂದು ಒಂದು ಮತ್ತು ಲಾರಿ ಅವೆರಡೂ ಗುದ್ದಿದ್ದು ಆಕ್ಸಿಡೆಂಟ್ ಆಯಿತು ಅಂತಂದು. ಆದರೆ ಅವ್ರು ಯಾರು ನಂಬೋದೇ ಇಲ್ಲ, ಯಾಕಂದರೆ ಅಲ್ಲಿ ಏನೋ ಆಗೇ ಇರಲ್ಲ. ಹಂಗಾಗಿ ಅದನ್ನ ಯಾರು ನಂಬೋದಿಲ್ಲ. ಆಮೇಲೆ ಬಂದು ಎಲ್ಲರೂ ಮಲಗಿದ ಮೇಲೆ ಬೆಳಗ್ಗೆ ಆಗುತ್ತೆ. ಸೊ ಬೆಳಗ್ಗೆ ಆದಮೇಲೆ ಇನ್ನೇನು ಅವ್ರ ಕೆಲಸ ಅದೇ ಏನೋ ಜಾಗ ನೋಡ್ಬೇಕಾಯ್ತಲ್ಲ, ಅದಕ್ಕೆ ಎಲ್ಲರೂ ರೆಡಿಯಾಗಿ ಜಾಗ ನೋಡೋಕ್ಕಂತಂದು ಹೋಗ್ತಾರೆ. ಸೊ ಜಾಗ ಹೋಗಿ ಎಲ್ಲ ನೋಡಿ ಅಲ್ಲಿ ಎಲ್ಲ ಫೋಟೋ ಎಲ್ಲ ತಗೊತಾರೆ. ಮತ್ತು ಹಂಗೆ ಸ್ವಲ್ಪ ಹುಡುಗರಲ್ಲ, ಹಂಗಾಗಿ ಒಂಥರ ವ್ಲಾಗ್ ಮಾಡ್ದಂಗೆ ಎಲ್ಲರೂ ಅವ್ರವ್ರ ಫೋಟೋನ ರೂಮಿಂದು
ಒಟ್ಟು ಈಗಿರೋ ರೂಮಿಂದು ಮತ್ತು ಹೊರಗಡೆದು ಎಲ್ಲದೂ ಫೋಟೋ ತಕ್ಕಂಥ ಒಟ್ಟು ಎಲ್ಲ ಪ್ಲೇಸ್ ಎಲ್ಲ ನೋಡ್ತಾರೆ. ಪ್ಲೇಸ್ ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ. ಸೊ ಇಲ್ಲಿ ಮಾಡ್ಬೋದು ನಾವು ಅಂತ ತುಂಬ ಒಳ್ಳೆಯ ಅಭಿಪ್ರಾಯದಿಂದ ಬರ್ತಾರೆ. ಸೊ ಬಂದಮೇಲೆ ಬರೋ ಅಷ್ಟೊತ್ತಿಗೆ ನೈಟ್ ಆಗಿರುತ್ತೆ. ಮತ್ತೆ ಇನ್ನೇನು ನೈಟು ಹೋಗೋದು ಸೊ ಅಂತಂದು ಇಲ್ಲೇ ಅದೇ ಏನೋ ರೂಮಲ್ಲಿ ಉಳಿಯೋಣ ಅಂತಂದು ಮತ್ತೆ ಡಿಸೈಡ್ ಆಗ್ತಾರೆ. ಅದೇ ರೂಮಲ್ಲೇ ಉಳಿತಾರೆ. ಸೊ ಉಳಿದ್ಮೇಲೆ ಈಗ ಸಂಜೆ ಏನು ನೈಟ್ ಆಗಿರುತ್ತಲ್ಲ, ಆ ನೈಟಲ್ಲಿ ಫೋಟೋ ತೆಗ್ದಿರೋದೆಲ್ಲ ನೋಡ್ತಾ ಇರ್ತಾರೆ. ಸೊ ಟಿ ವಿಲಿ ಹಾಕಿ ಎಲ್ಲ ಫೋಟೋ ನೋಡ್ತಾ ಇರ್ತಾರೆ. ಒಂದೆರಡು ಫೋಟೋ ಎಲ್ಲ ನಾರ್ಮಲಾಗಿ ಎಲ್ಲ ಪ್ಲೇಸಿಂದು ಅದರದೆಲ್ಲ ಚೆನ್ನಾಗಿ ಬಂತು. ಸಡನ್ನಾಗಿ 3ನೇ ಫೋಟೋ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಜನ ಹುಡುಗರು, ಅಂದರೆ ಒಂದು 3-4 ಹುಡುಗರು, ಒಂದು 7-8 ವರ್ಷದ ಹುಡುಗರು, ಅವ್ರ ಫೋಟೋ ಅವ್ರ ಜೊತೆಗೆ ಹಿಂದ್ಗಡೆ ನಿಂತ್ಕೊಂಡಿರೋ ಥರ ಫೋಟೋ ಬಂದಿದ್ದಾವೆ. ಅವ್ರಿಗೆಲ್ಲ ಆಶ್ಚರ್ಯ ಆಯಿತು. ಅಯ್ಯೋ ನಾವು ತೆಗ್ದಿರ್ತಾ ಖಾಲಿ ಫೋಟೋ, ಬಟ್ ಇಲ್ಲಿ ಹೆಂಗೆ ಬಂದರು ಎಲ್ಲರೂ ಅಂತಂದು. ಅದಕ್ಕೆ ಏನೋ ಮಸ್ಲತ್ ನಡೀತಾ ಐತಿ ಅಂತಂದು ಒಂಥರ ಹೆದರಿಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಬಂದು ಅವ್ರ ಕೆಳಗಡೆಗೆ ಏನೋ ವಾಚ್ಮ್ಯಾನ್ ಏನೋ ಕೇಳ್ತಾರೆ, ನಮಗೆ ಈ ಥರ ಆಗ್ತಾಯಿತ್ತಲ್ಲ ಅಂತಂದು. ಅದಕ್ಕೆ ಆ ವಾಚ್ಮ್ಯಾನ್ ಹೇಳ್ತಾನೆ, ಇಲ್ಲಿ ಆಲ್ಮೋಸ್ಟ್ ಈ ಹೋಟೆಲ್ ಬಂದರೆ ಎಲ್ಲರೂ ಇದೇ ಥರ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ಈ ಹೋಟೆಲ್ನ ಕಟ್ಟಿರೋದು ಒಂದು ಸಮಾಧಿ ಸ್ಮಶಾನ ಇರುತ್ತಲ್ಲ, ಆ ಸ್ಮಶಾನದ ಮೇಲೆ ಕಟ್ಟಿರೋದು ಇದನ್ನು. ಹಂಗಾಗಿ ಇಲ್ಲಿ ಯಾರು ಬಂದ್ರೂ ಅವರಿಗೆ ಏನೋ ಒಂಥರ ಕಾಡಾಟ ಅಥವಾ ಬಂದರು ಏನೋ ಒಂದು ಪೀಳಿಗೆ ಆ ಥರ ಒಂಥರ ವಿಚಿತ್ರವಾದ ಎಲ್ಲ ವಿಸ್ಮಯಗಳು ನಡೀತಾ ಇರ್ತವೆ ಅವರಿಗೆ ಅಂತಂದು ಹೇಳ್ತಾರೆ. ಅದಕ್ಕೆ ಒಬ್ಬನು ಅದ್ರಲ್ಲಿ ನಂಬಲ್ಲ. ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸು ಮತ್ತು ಆತ್ಮ ಭೂತ ಅದ್ರ ಬಗ್ಗೆ ಎಲ್ಲ ನಂಬಲ್ಲ ಒಬ್ಬನು. ಇನ್ನಿಬ್ಬರಿಗೆ ಆ ಫೋಟೋ ಎಲ್ಲ ನೋಡಿದ ಮೇಲೂ ಫುಲ್ಲು ನಂಬಿಕೆ ಬಂದ್ಬಿಟ್ಟು ಈ ಅಜ್ಜ ಹೇಳೋದು ನೋಡಿ ಫುಲ್ ನಂಬಿಕೆ ಬಂದ್ಬಿಡೋದು. ಅದಾದಮೇಲೆ ಮೇಲೆ ಹೋಗ್ತಾರೆ, 3 ಜನ ಫ್ರೆಂಡ್ಸ್ ಮೇಲೆ ಹೋಗ್ತಾರೆ. ಇಬ್ಬರತ್ರ ಫುಲ್ಲು ನಡುತ್ತಾ ಯಾವಾಗ ಬೆಳಕರಿಗತ್ತು ಅನ್ನೋಂಥ ಯೋಚನೆ ಮಾಡ್ಕೊಂತ ಮೇಲೆ ಹೋಗ್ತಾ ಇರ್ತಾರೆ. ಅವನು ಯಾರು ನಂಬಿರಲಿಲ್ಲ ಆಶಿಷು. ಅವನಿಗೆ ಇವರಿಬ್ಬರ ರೂಮಲ್ಲಿ ಹೋದ್ಮೇಲೆ ಒಂದು ಬಿಳಿಯಾದ ಆಕೃತಿಯಲ್ಲಿ ಒಂದು ಅಜ್ಜ ಕಾಣಿಸ್ತಾನೆ. ಇವನು ಅಜ್ಜ ಕಾಣಿಸ್ತಾನೆ. ಆ ಅಜ್ಜ ಒಂದೇ ಸರಿ ಹತ್ರ ಬರ್ತಾನೆ, ಏನಕ್ಕೆ ಬಂದಿದ್ದೀರಾ ನೀವು ಇಲ್ಲಿ ಅಂತಂದು. ಅದಕ್ಕೆ ಅವನು ಈ ಥರ ನಾವು ರೂಮು ಒಂದು ಹೋಟೆಲ್ ಮಾಡಬೇಕು ಅನ್ನೋದಕ್ಕೆ ಬಂದಿದ್ದೀವಿ ಅಂತಂದು. ಹೌದಾ, ಚೆನ್ನಾಗಾಯ್ತು, ಮಾಡಿ 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 ಅಂತ ಒಂಥರ ಕೆಟ್ಟು ಕಣ್ಣಲ್ಲಿ ನೋಡ್ತಾ ಹೇಳ್ತಾನೆ. ಅದಕ್ಕೆ ಅವನ ಆಮೇಲೆ ಹಿಂಗೆ ರೂಮ್ ಒಳಗೆ ಬಂದ ತಕ್ಷಣ ಫ್ರೆಂಡ್ಸಿಗೆ ಹೇಳ್ತಾನೆ, ಅಯ್ಯೋ ಇಲ್ಲಿ ಯಾರೂ ಇರಲಿಲ್ಲ. ಹೇಳಿದ ತಕ್ಷಣ ಫ್ರೆಂಡ್ಸ್ ಹೇಳ್ತಾರೆ, ಇಲ್ಲಿ ಯಾರೂ ಇರಲಿಲ್ಲ, ನಿನಗೆ ಯಾರು ಮಾತಾಡ್ಸಿದ್ರು ಅಂತಂದು ಕೇಳ್ತಾರೆ. ಅದಕ್ಕೆ ಇಲ್ಲ, ಈ ಅಜ್ಜ ಮಾತಾಡ್ಸಿದ್ರು ನನಗೆ ಅಂತ ತಕ್ಷಣ, ಇಲ್ಲ ಇಲ್ಲಿ ಯಾರೂ ಇಲ್ಲಲ್ಲ ಅಂತ ನಾನು ವಾಚ್ಮ್ಯಾನ್ ಹೇಳಿದ್ದೇನೆ, ಮತ್ತು ನಿನಗೆ ಯಾರು ಮಾತಾಡ್ಸಿದ್ರು ಅಂದ ತಕ್ಷಣ ಇವನಿಗೂ ಒಂದು ಸ್ವಲ್ಪ ಅಲ್ಲೇ ಮತ್ತೆ ಸ್ಟಾರ್ಟ್ ಆಯಿತು. ಹೆದರಿಕೆ ಅನ್ನೋ ಥರ. ಮತ್ತೆ ಬಂದು ಮಲಗ್ತಾರೆ. ಮಲಗಿ ತಿರುಗಿ ದಿನ ಆಗುತ್ತೆ. ತಿರುಗಿ ದಿನ ಆದ ತಕ್ಷಣ ಅವ್ರ ಕಾರು ಹೋಗೋಣ ಅಂತ ನೋಡ್ತಾರೆ. ಆದರೆ ಕಾರೇ ಸ್ಟಾರ್ಟ್ ಆಗ್ತಿರಲ್ಲ. ಎಲ್ಲ ಚೆನ್ನಾಗಿದ್ದು ಗಾಡಿ, ಒಂದೇ ಒಂದು ಸರಿಗೆ ಕಾರೇ ಸ್ಟಾರ್ಟ್ ಆಗ್ತಿಲ್ಲಲ್ಲ, ಏನಾಯ್ತು ಇದಕ್ಕೆ ಅಂತಂದು ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಅವ್ರಿಗೆ ಮತ್ತು ಯಾವಾಗ ಊರಿಗೆ ಹೋಗ್ತೀನೋ ಅನ್ನೋ ಥರ ಅಷ್ಟು ಎದುರಿರ್ತಾರೆ. ಬಟ್ ಈ ಕಾರೇ ಸ್ಟಾರ್ಟ್ ಆಗ್ತಿರಲ್ಲ. ಕಾರ್ ಸ್ಟಾರ್ಟ್ ಆಗಿದ್ದಕ್ಕೆ ಎಲ್ಲರೂ ಗಾಬರಿ ಆಗಿ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತಂದು ಫುಲ್ಲು ಯೋಚನೆ ಮಾಡ್ತಾರೆ. ಮತ್ತೆ ಮೆಕ್ಯಾನಿಕ್ನ ಕರೆಸಿ ಅದರಲ್ಲಿ ಇಬ್ಬರು ಟೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ರೂಮಲ್ಲೇ ಉಳಿತಾನೆ, ಯಾಕಂದರೆ ಸಾಮಾನೆಲ್ಲ ತಂದಿರ್ತಾರೆ ಸ್ವಲ್ಪ. ಸೊ ಹಂಗಾಗಿ ಒಬ್ಬರು ಇಲ್ಲೇ ಇರ್ತಾನೆ, ಇನ್ನೂ ಇಬ್ಬರು ಗಾಡಿ ಜೊತೆಗೆ ಹೋಗ್ತಾರೆ. ಸೊ ಗಾಡೀಲಿ ಹೋದಾಗ ಇಂಜಿನ್ ಪ್ರಾಬ್ಲಮ್ ಅಂತಂದು ಆ ಮೆಕ್ಯಾನಿಕ್ ಹೇಳ್ತಾನೆ. ಈ ಇಂಜಿನ್ ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತೆ ಇನ್ನು ಒಂದಿನ ಅನ್ನೋದ್ರ ಮಿನಿಮಮ್ ಬೇಕು ನನಗೆ ಅಂತಂದು. ಹಂಗೆ ಹೇಳಿದ್ರಿಂದ ಮತ್ತೆ ಸರಿ ಅಂತಂದು ಆ ಇಬ್ಬರು ಐತಲ್ಲ, ಒಂದು ಬರ್ತಾ ರೂಮಿಗೆ ಬರ್ಬೇಕಲ್ಲ, ಹಂಗಾಗಿ ಒಂದು ಲಾರಿ ಹೈವೇಲ್ಲೇ ಹೋಗ್ತಾರೆ, ಒಂದು ಲಾರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ, ನನ್ನ ಈ ಥರ ರೂಮ್ ಸೋಲ್ ಹೋಟೆಲ್ ಹತ್ರ ಬಿಡಿ ಅಂತಂದು. ಅದಕ್ಕೆ ಆ ಲಾರಿ ಡ್ರೈವರ್ ಹೇಳ್ತಾನೆ, ಇಲ್ಲ ಆ ಹೋಟೆಲ್ ಮುಂದೆ ನಾನು ಬಿಡೋದಿಲ್ಲ, ನನಗೆ ಆ ಹೋಟೆಲ್ ಅಂತಂದರೆ ಅದ್ರ ಬಗ್ಗೆ ತುಂಬ ಭೂತಗಳ ಬಗ್ಗೆ ಭಾಳ ಹೇಳಿದ್ದಾರೆ ಎಲ್ಲರೂ. ಸೊ ಅದ್ರ ಹತ್ರ ನಾನು ಬಿಡೋದಿಲ್ಲ ಅಂತಂದು. ಅದಕ್ಕೆ ಅವ್ರ ಕೈ ಕಾಲಿಗೆಲ್ಲ ಬಿದ್ದು, ಇಲ್ಲ ನನಗೆ ಬಿಡ್ರಿ ಪ್ಲೀಸ್, ಯಾರೂ ಇಲ್ಲ, ಅಲ್ಲೇ ಟೈಮ್ ಆಗಿದೆ ಬೇರೆ, ನಾವು ನಾಳೆ ಊರಿಗೆ ಹೋಗ್ಬೇಕು, ಹಿಂಗೆ ನಮ್ಮ ಕಾರ್ ಬೇರೆ ಕೆಟ್ಟಿದೆ ಅಂತಂದೆಲ್ಲ ಹೇಳಿದ್ದಕ್ಕೆ ಸರಿ ನಾನು ಅದ್ರ ಹತ್ರ ಮಾತ್ರ ಬಿಡಲ್ಲ, ಸ್ವಲ್ಪ ದೂರ ಬೇಕಾದ್ರೆ ಬಿಡ್ತೀನಿ ಅಂತ. ಅದಕ್ಕೆ ಒಪ್ಕೊಂಡು ಇನ್ನೇನು ಹತ್ತುತ್ತಾರೆ, ಗಾಡಿನೆಲ್ಲ ಹತ್ತುತ್ತಾರೆ. ಸೊ ಗಾಡಿನೆಲ್ಲ ಹತ್ತಿದಾಗ ಹೋಗ್ತಾರೆ ಬಂದು ಸಣ್ಣಗ ಗಾಡಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಲಾರಿಗೆ. ಸೊ ಆ ಇಬ್ಬರು ವ್ಯಕ್ತಿಗಳು ಅಲ್ಲೇ ಸ್ಪಾಟಲ್ಲೇ ಹೋಗ್ಬಿಡ್ತಾರೆ. ಒಂಥರ ವಿಚಿತ್ರ ಅಂದರೆ ವಿಚಿತ್ರ. ಯಾಕಂದರೆ ಆ ವಾಚ್ಮನ್ ಹೇಳಿರ್ತಾನೆ, ಇಲ್ಲಿ ಬಂದವ್ರಿಗೆ ಏನಾದರೂ ಒಂದು ಕಾಡಾಟ ಕಾದಿರುತ್ತೆ. ಸೊ ಅವರು ಭಾಳ ಜನ ಇಲ್ಲಿಂದ ಹೋಗಿರೋರು ಯಾರು ಜೀವಂತವಾಗಿ ಉಳಿದಿರಲ್ಲ ಅಂತಂದು. ಅದಕ್ಕೆ ಆಮೇಲೆ ಅವ್ರ ಆಕ್ಸಿಡೆಂಟ್ ಆಗಿರೋದು 3ನೇ ಗೊತ್ತಾಗುತ್ತೆ. ತುಂಬ ನೊಂದು ಹೇಳಿ ಅದನ್ನು ಒಂಥರ ಮಿಸ್ಟ್ರಿಯಾಗೆ ಉಳ್ಕೊಂಡ್ಬಿಡ್ತದೆ, ಏನಕ್ಕಂಗಾಯಿತು ಸಡನ್ನಾಗಿ ಅಂತಂದು. ಬಟ್ ನೋಡೋರ ಕಣ್ಣಿಗೆ ಮಾತ್ರ ಆಕ್ಸಿಡೆಂಟಿಂದ ಸತ್ತರು ಅಂತಲೇ ಐತಿ. ಬಟ್ ಅವ್ರಿಗೆ ಅಲ್ಲಿ ಹೋಗಿದ್ರಿಂದನೇ
ಈ ಥರ ಆಯಿತು ಅಂತಂದು ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವನು ಅದನ್ನು ನಂಬಿರ್ತಾನೆ, ನಾವು ಅಲ್ಲಿಗೆ ಬಂದಿರೋದ್ರಿಂದನೇ ನಮಗೇನೋ ಈ ಥರ ಆಯಿತು ಅಂತಂದು. ಬಟ್ ನೋಡೋರ ಕಣ್ಣಿಗೆ ಅದು ಆಕ್ಸಿಡೆಂಟಾಗಿ ಉಳಿತು. ನೀವು ನಿಮ್ಮ ಸ್ಟೋರಿನ ನನಗೆ ಶೇರ್ ಮಾಡಬೇಕು ಅಂತಂದರೆ ಸೊ ನನ್ನ ಇನ್ಸ್ಟಾಗ್ರಾಮ್ಗೆ ಪಿನ್ ಮಾಡಿ, ನಾನು ನನ್ನ ನಂಬರ್ನ ಕಳಿಸ್ತೀನಿ. ಸೊ ಅದಕ್ಕೆ ನೀವು ಶೇರ್ ಮಾಡ್ಬೋದು. ಸೊ ನಿಮ್ಮ ಸ್ಟೋರಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ. ಸಬ್ಸ್ಕ್ರೈಬ್ ಮಾಡಿ.